ಪುನಃ ನಾರದಮಹರ್ಷಿಗಳು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಹೇ ದೇವಾದಿ ದೇವರೇ, ಪ್ರಪ್ರಥಮವಾಗಿ ಭೂಲೋಕದಲ್ಲಿ ಈ ಋತುವನ್ನು ಯಾರು ಎಲ್ಲೇ ಆಚರಿಸಿದ್ರು ಈ ರೀತಿಯಾಗಿ ಪ್ರಶ್ನೆ ಮಾಡಲು ಆಗ ಶ್ರೀಮನ್ನಾರಾಯಣ ಎಲೆನಾಥನೇ ಕೇಳು, ಹಿಂದಕ್ಕೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನ ಪ್ರತಿದಿನಾಲು ಭಿಕ್ಷೆಯನ್ನು ಬೇಡಿ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಾ ಇದ್ದರು. ಇದನ್ನು ಕಂಡು ಮಹಾವಿಷ್ಣುವಿಗೆ ಕನಿಕರ ಉಂಟಾಗಿ ಮುದಕ ಬ್ರಾಹ್ಮಣ ವೇಷ ಧರಿಸಿಕೊಂಡು ಆತನ ಸಮ್ಮುಖದಲ್ಲಿ ಪ್ರತ್ಯಕ್ಷನಾಗಿ ತುಳಿದನು. ಮುಂದೆ ಆ ಬ್ರಾಹ್ಮಣನ ಕುರಿತು ಪ್ರಶ್ನೆಯನ್ನು ಮಾಡಿದನು. ಎಲೆ ಬ್ರಾಹ್ಮಣನೇ, ನೀನು ಪ್ರತಿದಿನಾಲು ಭಿಕ್ಷೆಯನ್ನು ಬೇಡಿ ನಿನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಾ ಇದೆಯಲ್ಲ, ಕಾರಣವೇನೆಂದು ಕೇಳಿದಾಗ ಆಗ ಆ ಬ್ರಾಹ್ಮಣನು, ನನಗೆ ಪೂರ್ವ ಜನ್ಮದ ಕರ್ಮ ಅನುಸಾರವಾಗಿ ಜನ್ಮದಲ್ಲಿಯೂ ಕೂಡ ಅತಿ ದಾರಿದ್ರ್ಯವಿರುವುದರಿಂದ ಈ ರೀತಿಯಾಗಿ ನಾನು ಭಿಕ್ಷೆಯನ್ನು ಬೇಡಿ ನನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಾ ಇದ್ದೇನೆ ಎಂದು ಹೇಳಿದರು. ಹಾಗಾದರೆ ನಿನ್ನ ದಾರಿದ್ರ್ಯವು ದೂರವಾಗಬೇಕಾದರೆ ಒಂದು ಋತುವಿರುತ್ತದೆ, ಅದಕ್ಕೆ ಲಕ್ಷ್ಮೀ ಸತ್ಯನಾರಾಯಣ ಋತುವೆಂದು ಹೆಸರು. ಅದನ್ನು ಸ್ವಲ್ಪ ಕೂಡ ಲೋಪವಿಲ್ಲದಂತೆ ಆಚರಿಸೆಯಾದರೆ ನಿನ್ನ ದಾರಿದ್ರ್ಯವು ಹೊರಟು ಹೋಗಿ ನೀನು ಧನಿಕನಾಗುತ್ತೆ ಎಂದು ಋತದ ಮಹಾತ್ಮೈವಿ ಪೂಜೆ ವಿಧಾನ ಎಲ್ಲವನ್ನು ಆತನಿಗೆ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿ ಅಲ್ಲೇ ಅದೃಶ್ಯವಾಗಿ ಬಿಟ್ಟನು. ಮುಂದೆ ಆ ಬ್ರಾಹ್ಮಣನು ಪ್ರತಿದಿನದಂತೆ ಅವತ್ತಿನ ದಿವಸ ಭಿಕ್ಷೆಯನ್ನು ಬೇಡಿ ತನ್ನ ಹೊಟ್ಟೆಯನ್ನು ತುಂಬಿಕೊಂಡನು. ಮುಂದೆ ಮರು ದಿವಸ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಿಂತು, ಹೇ ದೇವಾದಿ ದೇವನೇ, ನಾನು ನಿನ್ನ ಋತುವನ್ನು ಮಾಡುತ್ತೇನೆ. ಈ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿವಸ ಧನಿಕರಿರುವಂತಹ ಅವನಿಗೆ ಭಿಕ್ಷೆ ಬೇಡಲು ಹೋದಾಗ ಆತನಿಗೆ ಅಪಾರ ಹಣ ಪ್ರಾಪ್ತವಾಯಿತು. ಆ ಹಣದಿಂದ ಪೂಜೆಗೆ ಬೇಕಾಗುವಂತ ಎಲ್ಲ ಸಾಮಾನುಗಳನ್ನು ತಂದರು. ಬಂಧು ಬಳಗವನ್ನು ಕರೆಸಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಬ್ರಾಹ್ಮಣ ಮುಖಾಂತರ ಆಚರಿಸಿದರು. ಇದರಿಂದ ಲಕ್ಷ್ಮೀ ಸತ್ಯನ ಸಂತುಷ್ಟನಾಗಿ ಆತನ ದಾರಿದ್ರ್ಯವನ್ನು ಮಾಡ ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ. ಮುಂದೆ ಮರು ದಿವಸ ಪ್ರಾತಃ ಕಾಲವೆದ್ದು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಿಂತು, ಹೇ ದೇವಾದಿ ದೇವರೇ, ನಾನು ನಿನ್ನ ಋತುವನ್ನು ಮಾಡುತ್ತೇನೆ. ಈ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿವಸ ಧನಿಕರಿರುವಂತಹ ಅವನಿಗೆ ಭಿಕ್ಷೆ ಬೇಡಲು ಹೋದಾಗ ಆತನಿಗೆ ಅಪಾರ ಹಣ ಪ್ರಾಪ್ತವಾಯಿತು. ಆ ಹಣದಿಂದ ಪೂಜೆಗೆ ಬೇಕಾಗುವಂತ ಎಲ್ಲ ಸಾಮಾನುಗಳನ್ನು ತಂದನು. ಬಂಧು ಬಳಗವನ್ನು ಕರೆಸಿಕೊಂಡು ಬ್ರಾಹ್ಮಣ ಮುಖಾಂತರ ಸ್ವಲ್ಪ ಲೋಪವಿಲ್ಲದಂತೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಆಚರಿಸಿದನು. ಇದರಿಂದ ಆ ಬ್ರಾಹ್ಮಣ ದಾರಿದ್ರ್ಯ ಹೊರಟು ಹೋಗಿ ಆತನು ಧನಿಕನಾಗ ತೊಡಗಿದನು. ಮುಂದೆ ಆ ಬ್ರಾಹ್ಮಣನು ಪ್ರತಿ ಹುಣ್ಣಿಮೆ ಪ್ರತಿ ಸಂಕ್ರಾಂತಿಗೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಮಾಡುತ್ತಾ ಇದ್ದನು. ಹೀಗಿತ್ತಿರುವಾಗ ಒಂದು ದಿವಸ ವ್ರತವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಆತನ ಮನೆಯ ಎದುರುಗಡೆಗೆ ಒಬ್ಬ ಕಟ್ಟಿಗೆ ಮಾರುವನು ಹಾದು ಹೋಗುತ್ತಾ ಇದ್ದನು. ಈ ದರಿದ್ರನಾದಂತಹ ಬ್ರಾಹ್ಮಣನು ಎಷ್ಟು ಶ್ರೀಮಂತನಾಗಲು ಕಾರಣವೇನೋ, ಅಷ್ಟೇ ಇಲ್ಲದೆ ಎಷ್ಟು ವಿಜೃಂಭಣೆಯಿಂದ ಯಾವ ದೇವರ ಪೂಜೆಯನ್ನು ಮಾಡುತ್ತಾ ಇದ್ದಾನೆ ಎಂಬ ಕುತೂಹಲ ಉಂಟಾಗಿ ಆ ಕ್ಷಣವೇ ತನ್ನ ತಲೆಯ ಮೇಲೆ ಇರತಕ್ಕಂತಹ ಕಟ್ಟಿಗೆ ಒಲೆಯನ್ನು ಕೆಳಗಿಳಿಸಿ ಆ ಬ್ರಾಹ್ಮಣನ ಒಳಗೆ ಪ್ರವೇಶಿಸುತ್ತಿದ್ದನು. ಒಳಗೆ ಹೋಗಿ ನೋಡಲಾಗಿ ನಡೆದಿರುವಂತಹ ಪೂಜೆ ಮುಗಿದ ಬಳಿಕ ಬ್ರಾಹ್ಮಣನನ್ನು ಕುರಿತು ಆ ಕಟ್ಟಿಗೆ ಮಾರುವನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಎಲೆ ಬ್ರಾಹ್ಮಣನೇ, ನೀನು ಮಾಡುತ್ತಿರುವಂತಹ ಯಾವ ದೇವರ ಪೂಜೆ ಇದು? ಇದನ್ನು ಮಾಡೋದ್ರಿಂದ ಫಲವೇನು? ಈ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳೇನು? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾ ಇದ್ದಾನೆ. ಮುಂದೆ ಆ ಬ್ರಾಹ್ಮಣನು ಇದಕ್ಕೆ ಲಕ್ಷ್ಮೀ ಸತ್ಯನಾರಾಯಣ ಎಂದು ಹೆಸರು. ಈ ಋತುದ ಪೂಜೆ ಕಥೆಯೆಲ್ಲವನ್ನು ಆತನಿಗೆ ಅನುಗ್ರಹಿಸಿ ಪ್ರಸಾದವನ್ನು ಕೊಟ್ಟನು. ಮುಂದೆ ಕಟ್ಟಿಗೆ ಮಾರುವನು ಪ್ರಸಾದವನ್ನು ತೆಗೆದುಕೊಂಡು ಯಥಾ ಪ್ರಕಾರವಾಗಿ ಹೊರಗೆ ಬಂದು ತನ್ನ ತಲೆಯ ಮೇಲೆ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಅವತ್ತಿನ ದಿವಸ ಮಾರಿ ಮನೆಗೆ ಬಂದನು. ಮುಂದೆ ಮರು ದಿವಸ ಪ್ರಾತಃ ಕಾಲದಲ್ಲೇ ಎದ್ದು ಕಟ್ಟಿಗೆ ಮಾರುವನು ಸ್ನಾನಾದಿಗಳನ್ನು ಮುಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಿಂತು, ಹೇ ದೇವಾದಿ ದೇವನೇ, ನಾನು ಕೂಡ ನಿನ್ನ ಋತುವನ್ನು ಮಾಡುತ್ತೇನೆ. ಈ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿವಸ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಧನಿಕರಿರುವಂತಹ ಹುಡುಗಿ ಮಾರಲು ಹೋದಾಗ ಆತನಿಗೆ ಪ್ರತಿದಿನಕ್ಕಿಂತ 10 ಪಟ್ಟು ಹೆಚ್ಚು ಹಣ ಪ್ರಾಪ್ತವಾಯಿತು. ಆ ಹಣದಿಂದ ಪೂಜೆಗೆ ಬೇಕಾಗುವಂತ ಎಲ್ಲ ಸಾಮಗ್ರಿಗಳನ್ನು ತಂದನು. ಬಂಧು ಬಳಗವನ್ನು ಕರೆಸಿಕೊಂಡು ಎಲ್ಲರ ಸಮ್ಮುಖದಲ್ಲಿಯೂ ಸ್ವಲ್ಪ ಲೋಪವಿಲ್ಲದಂತೆ ಭಕ್ತಿಭಾವದಿಂದ ಬ್ರಾಹ್ಮಣ ಮುಖಾಂತರ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಆಚರಿಸಿದನು. ಇದರಿಂದ ಕಟ್ಟಿಗೆ ಮಾರುವನು ಅಷ್ಟೈಶ್ವರ್ಯನಮದಿ ಪುತ್ರ ಪೌತ್ರ ಪ್ರಪೌತ್ರ ಎಲ್ಲ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲಕ್ಕೆ ಸತ್ಯಪೂರ್ವಕ್ಕೆ ತಿಳಿನೆಂದು ಶ್ರೀಮನ್ನಾರಾಯಣನಾಥ ಹೇಳಿದನು. ಇದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಇಂತು ಸ್ಕಂದ ಪುರಾಣೇ ರೇವಾಖಂಡೇ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ತುಂಗತ್ವೇನ ದ್ವಿತೀಯೋಧ್ಯಾಯ ಕಥಾಶ್ರವಣ ಸಂಪೂರ್ಣ ಸ್ವರೂಪಯ ಅದನ್ನು ಹೇಳ್ತೀಮ. ಶ್ರೀರಾಮ ರಾಮ ರಾಮ ರಾಮಾಯ ರಾಮ ರಾಮಚಂದ್ರಾಯ ಮಂತ್ರಾಕ್ಷರ
ರಾಮಚಂದ್ರಾಯ ವೇರು ಸೇರು ಗುಣಾಕಾಯ ಶ್ರೀಕಾಯ ವಿಷ್ಣವೇ ನಮೋ ಚತುರ್ಥೋಧ್ಯಾಯ ಪ್ರಾರಂಭ. ಹಿಂದಕ್ಕೆ ಉಲ್ಕಾಮಕ ನಂಬರಾಜನೇ ತನೋ ಆತನ ಧರ್ಮ ಪತ್ನಿಯಾದಂತಹ ಪ್ರಮುಕ್ತಿಯು ಇಬ್ಬರೂ ಸೇರಿಕೊಂಡು ಒಂದು ದಿವಸ ಭಕ್ತಿ ಭಾವದಿಂದ ಭದ್ರಶೀಲ ಎಂಬ ನದಿಯ ದಂಡ ತೀರದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಮಾಡುತ್ತಾ ಇದ್ದರು. ಅದೇ ಸಮಯಕ್ಕೆ ಸರಿಯಾಗಿ ರಾಜನ ದರ್ಶನಾರ್ಥಕ್ಕಾಗಿ ಒಬ್ಬ ವರ್ತಕನು ಅಲ್ಲಿಗೆ ಬಂದು ಅರಮನೆಯನ್ನು ಬಿಟ್ಟು ನದಿಯ ದಂಡೆ ತೀರದಲ್ಲಿ ರಾಜನು ಯಾವ ದೇವರ ಪೂಜೆಯನ್ನು ಮಾಡುತ್ತಾ ಇದ್ದಾನೆ ಎಂಬ ಕುತೂಹಲ ಉಂಟಾಗಿ ಪೂಜೆ ಮುಗಿದ ಬಳಿಕ ವರ್ತಕನು ರಾಜನನ್ನು ಕುರಿತು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಏ ರಾಜಾದಿರಾಜನೇ, ನೀನು ಅರಮನೆಯನ್ನು ಬಿಟ್ಟು ನದಿಯ ದಂಡೆ ತೀರದಲ್ಲಿ ಯಾವ ದೇವರ ಪೂಜೆಯನ್ನು ಮಾಡುತ್ತಾ ಇರುವೆ ಎಂದು ಕೇಳಿದಾಗ ಆಗ ಉಲ್ಕಾಮಕ ರಾಜನು, ಇದಕ್ಕೆ ಲಕ್ಷ್ಮೀ ಸತ್ಯನಾರಾಯಣವೆಂದು ಹೆಸರು. ಇದನ್ನು ನಾನು ಮಾಡುತ್ತಾ ಬಂದಿದ್ದರಿಂದ ಈ ರಾಜ ಸಂಪತ್ತು ಐಶ್ವರ್ಯ ಪುತ್ರ ಪೌತ್ರವು ಎಲ್ಲವೂ ಆ ಭಗವಂತನಿಂದ ದೊರಕಿದೆ ಎಂದು ಹೇಳಿದನು. ಆಗ ವರ್ತಕನು, ಹಾಗಾದರೆ ನನಗೆ ಸಂತಾನವಿಲ್ಲ, ಒಂದು ವೇಳೆ ಋತುವನ್ನು ಮಾಡಿದರೆ ಸಂತಾನ ಪ್ರಾಪ್ತವಾಗುವುದಾದರೆ ನಾನು ಕೂಡ ಈ ಋತುವನ್ನು ಮಾಡುತ್ತೇನೆ ಎಂದು ಋತುದ ಮಹತ್ವ ಪೂಜೆಯನ್ನು ಕೇಳಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ತನ್ನ ಮನೆಗೆ ಬಂದು ತನ್ನ ಹೆಂಡತಿಯಾದಂತಹ ಲೀಲಾವತಿಯ ಮುಂದೆ ವರ್ತಕನು ಎಲ್ಲ ವಿಷಯವನ್ನು ತಿಳಿಸಿ ಇಬ್ಬರೂ ಸೇರಿಕೊಂಡು ಭಕ್ತಿ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಮುಂದೆ ಮರು ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ನಾನಾದಿಗಳನ್ನು ಮುಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಿಂತು ಇಬ್ಬರೂ ಸೇರಿಕೊಂಡು ಸಂಕಲ್ಪವನ್ನು ಮಾಡುತ್ತಾ ಇದ್ದಾರೆ. ಏ ದೇವಾದಿ ದೇವರೇ, ನಮಗೆ ಸಂತಾನ ಪ್ರಾಪ್ತವಾದ ಕೂಡಲೇ ನಾವು ಕೂಡ ನಿನ್ನ ಋತುವನ್ನು ಮಾಡುತ್ತೇವೆ. ಈ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡುತ್ತಾ ಇದ್ದಾರೆ. ಆ ಸಂಕಲ್ಪದಂತೆ ಬಹುದಿನಗಳಾದ ಮೇಲೆ ಲೀಲಾವತಿಯು ಗರ್ಭವನ್ನು ಧರಿಸುತ್ತಾ ಇದ್ದಾಳೆ. ಸರಿಯಾಗಿ 10 ತಿಂಗಳಿಗೆ ಒಂದು ಕನ್ಯಾಮುಗೆ ಜನ್ಮವನ್ನು ಕೊಡುತ್ತಾ ಇದ್ದಾಳೆ. ಮುಂದೆ ಆ ಮಗುವಿನ ನಾಮಕರಣ ಸಮಯದಲ್ಲಿ ತನ್ನ ಪತಿಯನ್ನು ಕರೆದು ನಾವು ಹಿಂದಕ್ಕೆ ಸಂಕಲ್ಪ ಮಾಡಿಕೊಂಡ ಪ್ರಕಾರ ಇವತ್ತಿನ ದಿವಸ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಮಾಡಬೇಕೆಂದು ಹೇಳುತ್ತಾ ಇದ್ದಾಳೆ. ಆದರೆ ವರ್ತಕನು ಈ ಮಗುವಿನ ವಿವಾಹ ಕಾಲದಲ್ಲಿ ಮಾಡೋಣ ಎಂದು ಸಮಾಧಾನವನ್ನು ಪಡಿಸಿ ತನ್ನ ನಿತ್ಯ ಸಮಾಚಾರಕ್ಕೆ ಹೋಗುತ್ತಾ ಇದ್ದಾನೆ. ಮುಂದೆ ಲೀಲಾವತಿಯು ಆ ಮಗುವಿಗೆ ಕಲಾವತಿ ಎಂದು ನಾಮಕರಣವನ್ನು ಮಾಡುತ್ತಾ ಇದ್ದಾರೆ. ಆ ಕಲಾವತಿಯು ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನ ಬೆಳೆದು ದೊಡ್ಡವಳಾಗುತ್ತಾ ಇದ್ದಾಳೆ. ಆಕೆ ಬೆಳೆದು ದೊಡ್ಡವಳಾಗುತ್ತಿರುವುದನ್ನು ಕಂಡು ಆಕೆ ತಕ್ಕಂತೆ ಅವರನ್ನು ಹುಡುಕಿ ಆಕೆ ವಿವಾಹವನ್ನು ಮಾಡಬೇಕೆಂದು ಅಂದುಕೊಂಡು ಆಕೆ ದಂಡದಲ್ಲಿರತಕ್ಕಂತಹ ಕಾಂಚನವೆಂಬ ಪಟ್ಟಣಕ್ಕೆ ಹೋಗಿ ಯುವಕ ವ್ಯಾಪಾರಿಯನ್ನು ಕರೆದುಕೊಂಡು ಬಂದು ಆತನ ಸಂಗಡ ಆಕೆ ವಿವಾಹವನ್ನು ಮಾಡುತ್ತಾ ಇದ್ದಾರೆ. ವಿವಾಹ ಕಾಲದಲ್ಲಿಯೂ ಕೂಡ ಪೂರ್ವ ಸಂಕಲ್ಪದಂತೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಮಾಡದೆ ಭ್ರಷ್ಟನಾಗುತ್ತಾ ಇದ್ದಾನೆ. ಮುಂದೆ ಸ್ವಲ್ಪ ದಿನಗಳಾದ ಮೇಲೆ ಅಳೆಯನ್ನು ಸಂಗಡ ಕರೆದುಕೊಂಡು ಈಚೆ ದಂಡೆಯಲ್ಲಿರತಕ್ಕಂತಹ ರತ್ನಸಾರವೆಂಬ ಪೂರಕ್ಕೆ ಶ್ರೀ ಮಾವ ಹಾಗೂ ಎಳೆಯನು ಇಬ್ಬರೂ ಸೇರಿಕೊಂಡು ಆ ರತ್ನಸಾರವೆಂಬ ಪೂರಕ್ಕೆ ವ್ಯಾಪಾರಕ್ಕಾಗಿ ಬರುತ್ತಾ ಇದ್ದಾರೆ. ಆ ರತ್ನಸಾರವೆಂಬ ಪೂರದಲ್ಲಿ ಅತಿ ಬಹುದಿನಗಳವರೆಗೆ ವ್ಯಾಪಾರ ಮಾಡುತ್ತಾ ಅತಿ ಹಣವನ್ನು ಸಂಪಾದನೆಯನ್ನು ಮಾಡಿದ್ದಾರೆ. ಇನ್ನೇನು ತಮ್ಮ ಮನೆಯ ಊರಿಗೆ ಪ್ರಯಾಣ ಬೆಳೆಸಬೇಕೆಂದುಕೊಂಡು ಅವತ್ತಿನ ದಿವಸ ಅಲ್ಲಿ ಸಮೀಪದಲ್ಲಿರತಕ್ಕಂತಹ ಧರ್ಮಶಾಲೆಗೆ ಬಂದು ತಾವು ಸಂಪಾದನೆ ಮಾಡುತ್ತಾ ಹಣದ ನಗದು ಗಂಟುಗಳನ್ನು ಒಂದು ಬದಿಯಲ್ಲಿಟ್ಟು ಅದರ ಇನ್ನೊಂದು ಬದಿಯಲ್ಲಿ ವಿಶ್ರಾಂತಿಗಾಗಿ ಮಲಗಿಕೊಳ್ಳುತ್ತಾ ಇದ್ದಾರೆ. ಅಂದೇ ಆವರಣದಂತಹ ಚಂದ್ರಕೇತು ರಾಜನ ಅರಮನೆಯಲ್ಲಿ ಕಳ್ಳರು ರಾಜನ ದ್ರವ್ಯವನ್ನು ತೆಗೆದುಕೊಂಡು ಹೋಗುತ್ತಿರುವಂತಹ ಸಮಯದಲ್ಲಿ ರಾಜದೂತರು ಅದನ್ನು ಕಂಡು ಅವರನ್ನು ಹಿಂಬಾಲಿಸತೊಡಗಿದರು. ಮುಂದೆ ಸ್ವಲ್ಪ ಹೊತ್ತಿನ ಮೇಲೆ ಕಳ್ಳರು ಹಿಂತಿರುಗಿ ನೋಡಲಾಗಿ ರಾಜದೂತರು ತಮ್ಮನ್ನು ಹಿಂಬಾಲಿಸುತ್ತಿರುವುದನ್ನು ಕಂಡು ಇನ್ನೇನು ತಮ್ಮನ್ನು ಕೊಲ್ಲುತ್ತಾರೆ ಎಂಬ ಭಯಭೀತದಿಂದ ಓಡುತ್ತಾ ಅಲ್ಲಿ ಸಮೀಪದಲ್ಲಿರತಕ್ಕಂತಹ ಆ ಧರ್ಮಶಾಲೆಗೆ ಬಂದು ತಾವು ಕೊಳ ಮಾಡಿ ತೆಗೆದುಕೊಂಡು ಬಂದಂತಹ ಹಣದ ದ್ರವ್ಯದ ಗಂಟುಗಳನ್ನು ಈ ವರ್ತಕರ ಬಳಿಯಲ್ಲಿಟ್ಟು ತಾವು ಬೇರೊಂದು ಕಡೆಗೆ ಹೋಗಿ ಮಲಿಕೊಂಡರು. ಮುಂದೆ ಸ್ವಲ್ಪ ಹೊತ್ತಿನ ಮೇಲೆ ಎಲ್ಲ ಕಡೆಗೆ ಹುಡುಕುತ್ತಾ ರಾಜದೂತರು ಆ ಧರ್ಮಶಾಲೆಗೆ ಬಂದು ನೋಡಲಾಗಿ ಅರಮನೆಯಿಂದ ಕಳವು ಮಾಡಿ ತೆಗೆದುಕೊಂಡು ಬಂದಂತಹ ಹಣದ ದ್ರವ್ಯದ ಗಂಟುಗಳು ಈ ವರ್ತಕರ ಬಳಿ ಇದ್ದುದನ್ನು ಕಂಡು ಇವರೇ ಕಳ್ಳರಿರಬಹುದೆಂದು ಭಾವಿಸಿ ಇವರನ್ನು ಹೊಡೆಯುತ್ತಾ ಚಂದ್ರಕೇತು ರಾಜನ ಸಮ್ಮುಖದಲ್ಲಿ ಒಯ್ದು ನಿಲ್ಲಿಸಿ ನಿಜ ಸಂಗತಿಯನ್ನು ಹೇಳಿದರು. ಆಗ ಚಂದ್ರಕೇತು ರಾಜನು ಏನನ್ನು ವಿಚಾರ ಮಾಡದೆ ಈ ಇಬ್ಬರು ಕಳ್ಳರನ್ನು ಅತಿ ದಾರುಣವಾದಂತಹ ಕಠಿಣವಾದಂತಹ ಕಾರಾಗೃಹದಲ್ಲಿ ಹಾಕಿರಿ ಎಂಬ ಆಜ್ಞೆಯನ್ನು ಮಾಡತೊಡಗಿದರು. ಇದರಿಂದ ರಾಜದೂತರು ರಾಜಾಜ್ಞೆಯಂತೆ ಕಾರಾಗೃಹದಲ್ಲಿ ಹಾಕಿ ತೊಡಗಿದರು. ಮುಂದೆ ಸ್ವಲ್ಪ ದಿನಗಳಾದ ಮೇಲೆ ಮಾವ ಹಾಗೂ ಇಬ್ಬರೂ ಸೇರಿಕೊಂಡು ಈ ರೀತಿಯಾಗಿ ತಮಗೆ ಕಷ್ಟ ಬರಲು ಕಾರಣವೇ ಎಂದು ವಿಚಾರ ಮಾಡುತ್ತಾ ವರ್ತಕನಿಗೆ ತಾನು ಹಿಂದಕ್ಕೆ ಸಂಕಲ್ಪ ಮಾಡಿಕೊಂಡ ಪ್ರಕಾರ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಮಾಡದೆ ಭ್ರಷ್ಟನಾಗಿರುವುದರಿಂದ ಈ ರೀತಿಯಾಗಿ ತನಗೆ ಕಷ್ಟ ಒದಗಿದೆ ಎಂಬುದು ಉಂಟಾಗಿ ಮುಂದೆ ಮಾವ ಹಾಗೂ ಇಬ್ಬರೂ ಸೇರಿಕೊಂಡು ಭಕ್ತಿಭಾವದಿಂದ ಈ ದೇವಾದಿ ದೇವನೇ, ನಮ್ಮ ಅಪರಾಧವನ್ನು ಕ್ಷಮಿಸು. ಈ ಕಾರಾಗೃಹದಿಂದ ಬಿಡುಗಡೆಯಾಗಿ ಮನೆಗೆ ಹೋದ ಬಳಿಕ ಅತಿ ವಿಜೃಂಭಣೆಯಿಂದ ಸ್ವಲ್ಪ ಲೋಪವಲ್ಲದಂತೆ ನಿನ್ನ ವೃತ್ತವನ್ನು ಆಚರಿಸುತ್ತೇನೆ. ಪುನಃ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡುತ್ತಾ ಇದ್ದಾರೆ. ಇತ್ತ ಇವರಿಗೆ ತೋರಿಸುತ್ತೆ ಬಂದ ಸಮಯದಲ್ಲಿ ಆತನ ಹೆಂಡತಿ ಮಗಳಿಗೆ ಎಲ್ಲ ಸಂಪತ್ತು ಹೋಗಿ ಭಿಕ್ಷೆ ಬೇಡುವಂತಹ ಸ್ಥಿತಿ
ಇತ್ತು. ಹೀಗಿತ್ತಿರುವಾಗ ಒಂದು ದಿವಸ ಕಲಾವತಿಯು ದನಕರಿರುವಂತಹ ಅವನಿಗೆ ಭಿಕ್ಷೆ ಬೇಡಲು ಹೋದಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ನಡೆಯಿತು. ಆ ರಥದ ಪೂಜೆ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆಗೆ ಬರುವುದು ತಡವಾಯಿತು. ಮನೆಗೆ ಬಂದ ತಕ್ಷಣವೇ ಲೀಲಾಯಿತು. ಏಕೆ ತಡವಾಯಿತು ಎಂದು ಪ್ರಶ್ನಿಸಿದಾಗ ಆಗ ಕಲಾವತಿಯು ನಿಜ ಸ್ಥಿತಿಯನ್ನು ಹೇಳತೊಡಗಿದರು. ಇವತ್ತಿನ ದಿವಸ ನಾನು ದನಕರಿರುವಂತಹ ಅವನಿಗೆ ಭಿಕ್ಷೆ ಬೇಡಲು ಹೋದಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ನಡೆದಿತ್ತು. ಆ ರಥದ ಪೂಜೆ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆಗೆ ಬರುವುದು ತಡವಾಯಿತು ಎಂದು ಹೇಳಿದರು. ಇದನ್ನು ಕೇಳಿದ ಕ್ಷಣವೇ ಇಬ್ಬರು ಸೇರಿಕೊಂಡು ಭಕ್ತಿಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಮುಂದೆ ಲೀಲಾವತಿ ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಂಡರು. ಆ ಸಂಕಲ್ಪದಂತೆ ಮರುದಿವಸ ಪ್ರಾತಃ ಕಾಲದಲ್ಲಿತ್ತು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂರ್ವ ಸಂಕಲ್ಪದಂತೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ನೈವೇದ್ಯ ಮಾಡಿ ಕಥಾಶ್ರವಣ ಮಾಡಿ ಇಬ್ಬರು ಸೇರಿಕೊಂಡು ಭಕ್ತಿಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಮುಂದೆ ಲೀಲಾವತಿಯು ಏ ದೇವಾದಿದೇವನೇ, ನಮ್ಮ ಅಪರಾಧವನ್ನು ಕ್ಷಮಿಸು, ನನ್ನ ಪತಿಯ ಹಾಗುವಳೆನು ಇಬ್ಬರು ಸುರಕ್ಷಿತವಾಗಿ ಹಿಂತಿರುಗಿ ಬರುವಂತೆ ಮಾಡು ಎಂದು ಬೇಡಿಕೊಂಡರು. ಇದರಿಂದ ಸಂತುಷ್ಟನಾದಂತಹ ಭಗವಂತನು ಅವತ್ತಿನ ದಿವಸ ಆ ಚಂದ್ರಕೇತುರಾಜನ ಸ್ವಪ್ನದಲ್ಲಿ ಹೋಗಿ, ಎಲೆ ಚಂದ್ರಕೇತುರಾಜನೇ, ನೀನು ಕಾರಾಗೃಹದಲ್ಲಿ ಹಾಕಿದಂತಹ ಆ ಇಬ್ಬರು ವ್ಯಾಪಾರಿಗಳು ನಿರಪರಾಧಿಗಳಾಗಿದ್ದು ಅವರನ್ನು ಕೂಡಲೇ ಬಿಡುಗಡೆಯನ್ನು ಮಾಡು. ಒಂದು ವೇಳೆ ನೀನು ಬಿಡುಗಡೆ ಮಾಡದಿದ್ದರೆ ನಿನ್ನ ರಾಜ್ಯ ಸಂಪತ್ತು ಐಶ್ವರ್ಯವೆಲ್ಲವನ್ನು ನಾನು ನಾಶ ಮಾಡುತ್ತೇನೆ. ಈ ಪ್ರಕಾರವಾಗಿ ಆಜ್ಞೆಯನ್ನು ಮಾಡುತ್ತಾ ಇದ್ದಾನೆ. ಮುಂದೆ ಮರುದಿವಸ ಆಸ್ಥಾನದಲ್ಲಿ ಕುಳಿತಿರುವಂತಹ ಸಮಯದಲ್ಲಿ ಚಂದ್ರಕೇತುರಾಜನು ತನ್ನ ಸ್ವಪ್ನದ ಸಂಗತಿಯನ್ನು ಎಲ್ಲರ ಮುಂದೆ ವಿಸ್ತರಿಸಿ ಹೇಳಿ ಆಗ ದೂತರಿಗೆ ಆಜ್ಞೆಯನ್ನು ಮಾಡುತ್ತಾ ಇದ್ದಾನೆ. ರಾಜ ಆಜ್ಞೆಯಂತೆ ದೂತರು ಆ ಇಬ್ಬರು ಕಾರಾಗೃಹದಲ್ಲಿರ್ತಕ್ಕಂಥ ಇಬ್ಬರು ವ್ಯಾಪಾರಿಗಳನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬಂದರು. ಆ ಸ್ಥಾನದಲ್ಲಿ ಅವರಿಗೆ ಶೋಷೋಪಚಾರಗಳಿಂದ ಅವರ ಹಣಕ್ಕೆ ಮತ್ತಷ್ಟು ಹಣವನ್ನು ಕೊಟ್ಟು ಬೀಳ್ಕೊಟ್ಟರು ಎಂದು ಶ್ರೀಮನ್ನಾರಾಯಣನಾಥ ಹೇಳಿದರು. ಇದನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಇಂತು ಸ್ಕಂದ ಪುರಾಣೇ ರೇವಾ ಖಂಡೇ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ತಂಗತ್ವೇನ ತೃತೀಯೋಧ್ಯಾಯ ಕಥಾ ಶ್ರವಣ ಸಂಪೂರ್ಣ ಸ್ವರೂಪಯ ಅದನ್ನು ಹೇಳ್ತು. ಸರ್ಕಾರೋ ಭೂತಮೂಲ್ಯೋ ಎಲ್ಲ ವಿಧಾತಾಯ ಕಾಮತಾಪ್ರಧಾನ ಚತುರ್ಥೋಧ್ಯಾಯ ಪ್ರಾರಂಭ. ಮುಂದೆ ಮಾವ ಹಾಗುಗಳನ್ನು ಇಬ್ಬರೂ ಸೇರಿಕೊಂಡು ತಾವು ಸಂಪಾದನೆ ಮಾಡಿದಂತಹ ಹಣದ ದ್ರವ್ಯದ ಗಂಟುಗಳನ್ನು ಹಾಗೂ ಚಂದ್ರಕೇತುರಾಜನು ಕೊಟ್ಟಂತಹ ಹಣದ ದ್ರವ್ಯದ ಗಂಟುಗಳನ್ನು ಎಲ್ಲವನ್ನೂ ತೆಗೆದುಕೊಂಡು ನದೇ ದಂಡೆ ತೀರಕ್ಕೆ ಬಂದು ನಾವಿನಲ್ಲಿಟ್ಟು ಇನ್ನೇನು ತಮ್ಮ ಊರಿಗೆ ಪ್ರಯಾಣ ಬೆಳೆಸಬೇಕೆಂಬುವಷ್ಟರಲ್ಲಿ ಇವರ ಮನಸ್ಸನ್ನು ಪರೀಕ್ಷೆ ಮಾಡಿಕೆಂದು ಸಾಕ್ಷಾತ್ ಭಗವಂತನಾದಂತಹ ಲಕ್ಷ್ಮೀ ಸತ್ಯನಾರಾಯಣನು ತ್ರಿದಂಡಿ ಸನ್ಯಾಸಿ ರೂಪವಾಗಿ ಬಂದು ಇವರ ಹತ್ತಿರ ಬಂದು, ಎಲೆ ವರ್ತಕನೇ, ನಿನ್ನ ನಾವಿನಲ್ಲಿ ನಿದೆಯನ್ನು ಕೇಳಿದಾಗ ಆಗ ವರ್ತಕನು ಈ ಸನ್ಯಾಸಿಯು ಕಳ್ಳನಿರಬಹುದೆಂದು ಭಾವಿಸಿ, ಎಲೆ ಸನ್ಯಾಸಿಯೇ, ನಮ್ಮ ನಾವಿನಲ್ಲಿ ಹಣದ ದ್ರವ್ಯದಷ್ಟು ಇಲ್ಲವೇ ಇಲ್ಲ, ಎಲೆ ಬಳ್ಳಿಗಳ ಒಂದು ಹೊತ್ತು ಬೇರೊಂದಿಲ್ಲ ಎಂಬ ಸತ್ಯ ವಾಕ್ಯವನ್ನು ನುಡಿದನು. ಇದನ್ನು ಕೇಳಿ ಸನ್ಯಾಸಿಯು, ಹಾಗಾದರೆ ನಿಮ್ಮ ಮಾತು ಸತ್ಯವಾಗಲಿ ಎಂದು ಹೇಳಿ ಆ ದಂಡೆಯಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡನು. ಮುಂದೆ ಮಾವಗಳನ್ನು ಇಬ್ಬರು ಸೇರಿಕೊಂಡು ನಾವನ್ನು ಹತ್ತಿ ತಮ್ಮ ಊರಿಗೆ ಪ್ರಯಾಣ ಬೆಳೆಸಬೇಕೆಂಬುದರಲ್ಲಿ ನಾವಿನ ಹತ್ತಿರ ಬಂದು ನೋಡಿದಾಗ ನಾವಿನಲ್ಲಿರ್ತಕ್ಕಂತಹ ಹಣದ ದ್ರವ್ಯದ ಗಂಟುಗಳು ಮಾಯವಾಗಿ ಎಲೆ ಬಳ್ಳಿಗಳು ಇರುವುದನ್ನು ಕಂಡು ವರ್ತಕನು ಕೆಲವು ಹೊತ್ತಿನವರೆಗೆ ಮೂರ್ಛಿತನಾಗತೊಡಗಿದನು. ಆಮೇಲೆ ಎಚ್ಚೆತ್ತು ಓಡುತ್ತಾ ಆ ಸನ್ಯಾಸಿ ಹತ್ತಿರ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ನಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡನು. ಆಗ ಸನ್ಯಾಸಿ, ಎಲೆ ವರ್ತಕನೇ, ಕೇಳು, ನೀನು ಹಣದ ಬಲದಿಂದ ನನ್ನನ್ನು ವ್ಯರ್ಥಪಟ್ಟಿರುವೆ, ಬಾರಿಗೆ ಈ ರೀತಿಯಾಗಿ ನನ್ನ ಕಷ್ಟಗಳನ್ನು ಅನುಭವಿಸುತ್ತಾ ಇರುವೆ ಎಂದು ಹೇಳಿದ ಕ್ಷಣವೇ ಸಾಕ್ಷಾತ್ ಭಗವಂತನಾದಂತಹ ಲಕ್ಷ್ಮೀ ಸತ್ಯನಾರಾಯಣ ಬಗೆಯಿಂದ ಸ್ತೋತ್ರವನ್ನು ಮಾಡತೊಡಗಿದನು. ಇದರಿಂದ ಸಂತುಷ್ಟನಾದಂತಹ ಭಗವಂತನು ಆತನಿಗೆ ಆಶೀರ್ವದಿಸಿ ಪುನಃ ನಾವಿನಲ್ಲಿ ಹಣದ ದ್ರವ್ಯದ ಗಂಟುಗಳಿರುವಂತೆ ಅನುಗ್ರಹಿಸಿ ಅಲ್ಲಿ ಅದೃಶ್ಯವಾಗಿ ಬಿಟ್ಟರು. ಮುಂದೆ ಮಾವ ಹಾಗುಗಳನ್ನು ಇಬ್ಬರು ಸೇರಿಕೊಂಡು ನಾವಿನ ಹತ್ತಿರ ಬಂದು ನೋಡಾಗೆ ಪೂರ್ವದಂತೆ ಹಣದ ದ್ರವ್ಯದ ಗಂಟುಗಳು ಇರುವುದನ್ನು ಕಂಡು ಸಂತೋಷದಿಂದ ನಾವನ್ನು ಹತ್ತಿ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸಿದರು. ಊರ ಸಮೀಪಕ್ಕೆ ಬಂದ ಕೂಡಲೇ ಒಬ್ಬ ದೂತನನ್ನು ಕರೆದು ತಾವು ಬಂದ ಸುದ್ದಿಯನ್ನು ತನ್ನ ಹೆಂಡತಿಯನ್ನು ಹೇರಿ ಕಳಿಸಿದರು. ಆ ದೂತನು ಬಂದು ಲೀಲಾವತಿ, ನಿಮ್ಮ ಪತಿ ಹಾಗುಗಳನ್ನು ಇಬ್ಬರು ಸುರಕ್ಷಿತವಾಗಿ ಅಪಾರ ಹಣ ದ್ರವ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಎಂಬ ಸಂತೋಷ ಸುದ್ದಿಯನ್ನು ಹೇಳಿದರು. ಇದನ್ನು ಕೇಳಿದ ಕ್ಷಣ ಲೀಲಾವತಿಯು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ನೈವೇದ್ಯ ಮಾಡಿ ಕಥಾಶ್ರವಣ ಮಾಡಿ ತಾನು ಪ್ರಸಾದವನ್ನು ಸ್ವೀಕಾರ ಮಾಡಿ
ತನ್ನ ಮಗಳನ್ನು ಕರೆದು ಎಲೆ ಕಲಾವತಿಯೇ, ನೀನು ದೇವರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ನದಿಯ ದಂಡೆ ತೀರಕ್ಕೆ ಬಾ ಎಂದು ಹೇಳಿ ತನ್ನ ಪತಿಯ ಹಾವುಗಳನ್ನು ಬರಮಾಡಿಕೊಳ್ಳಲಿಕ್ಕೆಂದು ಲೀಲಾವತಿಯು ನದಿಯ ದಂಡೆ ತೀರಕ್ಕೆ ಹೋಗತೊಡಗಿದಳು. ಮುಂದೆ ಕಲಾವತಿಯು ತನ್ನ ಪತಿಯು ಬಂದನೆಂಬ ಹರ್ಷ ತೀರ್ಥದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳದೆ ಗಡಿಬಿಡಿಯಿಂದ ದಂಡಿಗೆ ಬಂದರು. ಬೆಳಗ್ಗೆ ದಂಡಿಗೆ ಬರುವಷ್ಟರಲ್ಲಿ ನಾವಿನಲ್ಲಿ ಕುಳಿತಂತಹ ತನ್ನ ಪತಿಯು ಮಧುರವಾಗಿ ಮುಳುಗುತ್ತಾ ಪಾತಾಳ ದಂಡಿಗೆ ಸೇರುತ್ತದನ್ನು ಕಂಡು ಇನ್ನೇನು ತನ್ನ ಪತಿಯು ಮುಳುಗಿ ಮೃತನಾದೆಂದು ಅತಿ ದುಃಖದಿಂದ ಆರಂಭಿಸಿದರು. ಇದರಿಂದ ಆಕಾಶವಾಣಿಯಿಂದ ಭಗವಂತನು, ಏ ಕಲಾವತಿಯೇ, ನೀನು ನನ್ನ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳದೆ ಗಡಿಬಿಡಿಯಿಂದ ನದಿಯ ದಂಡ ಹತ್ತಿರ ಬಂದಿದ್ದರಿಂದ ಈ ರೀತಿಯಾಗಿ ಘಟನೆ ಒದಗಿದೆ. ನೀನು ಮನೆಗೆ ಹೋಗಿ ಯಥಾ ಪ್ರಕಾರವಾಗಿ ಭಕ್ತಿ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಪುನಃ ನದಿಯ ದಂಡ ತೀರಕ್ಕೆ ಬರುವಷ್ಟರಲ್ಲಿ ನೀನು ನಿನ್ನ ಪತಿಯನ್ನು ಕಾಣುವೆ ಎಂದು ಹೇಳಿದಾಕ್ಷಣವೇ ಪುನಃ ಕಲಾವತಿಯು ಮನೆಗೆ ಬಂದು ಭಕ್ತಿ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಪುನಃ ನದಿಯ ದಂಡ ತೀರಕ್ಕೆ ಬರುವಷ್ಟರಲ್ಲಿ ನಾವಿನಲ್ಲಿ ಕುಳಿತಂತಹ ತನ್ನ ಪತಿಯು ಹಗುರವಾಗಿ ತೇಲುತ್ತಾ ದಂಡಿಗೆ ಬರುತ್ತಿರುವುದನ್ನು ಕಂಡು ಎಲ್ಲರೂ ಸಂತೋಷಗೊಂಡರು. ಅಷ್ಟೇ ಅಲ್ಲದೆ ದಂಡಿಗೆ ಬಂದ ತಕ್ಷಣವೇ ನಾವಿನಲ್ಲಿರತಕ್ಕಂಥ ಎಲ್ಲ ಹಣದ ಜಗತ್ತುಗಳನ್ನು ತೆಗೆದುಕೊಂಡು ಎಲ್ಲರೂ ಕೂಡಿಕೊಂಡು ಮನೆಗೆ ಬಂದರು. ಮುಂದೆ ಆವರ್ತಕನು ಬ್ರಾಹ್ಮಣನನ್ನು ಕರೆಸಿ ಅತಿ ಭಕ್ತಿ ಭಾವದಿಂದ ಸ್ವಲ್ಪ ಲೋಕೋಲದಂತೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವನ್ನು ಆಚರಿಸಿದರು. ಇದರಿಂದ ಆ ವರ್ತಕನು ಅಷ್ಟೈಶ್ವರ್ಯನೊಂದಿದೆ ಪುತ್ರ ಪೌತ್ರ ಪ್ರಪೌತ್ರ ಎಲ್ಲ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲಕ್ಕೆ ಸತ್ಯಪೂರ್ವಕ್ಕೆ ತೆರಳೆಂದು ಶ್ರೀಮನ್ನಾರಾಯಣನಾಥ ಹೇಳಿದನು. ಇದನ್ನು ಸೂತ ಪುರಾಣಿಕರು ಶೌನಕಾದೇವರು ಶಿವರಿಗೆ ಹೇಳಿದರು. ಇಂತು ಸ್ಕಂದ ಪುರಾಣಿಯರು ಯಾವಾಗಂಡೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸಂದರ್ಭೇನ ಚತುರ್ಥೋಧ್ಯಾಯ ಕಥಾ ಶ್ರವಣ ಸಂಪೂರ್ಣಂ ಸಮರ್ಪಯಾಮಿ. ಶ್ರೀ ಮಂಗಲಾನಿ ಭವಂತು. ನಮೋಸ್ತನಂತಾಯ ಸಹಸ್ರಮೂರ್ತಿಹೇ ಸಹಸ್ರಪಾದರಾಕ್ಷೇ ಸರ್ವಾಯ ನಮೋ ಬ್ರಹ್ಮಣ್ಯ ದೇವಾಯ ಭೋ ಬ್ರಾಹ್ಮಣ ಹಿತಾಯ ಜಗದ್ಗೀತಾಯ ಅಸ್ತುಶ್ರೀಹೇ ಅಸ್ತುಶ್ರೀಹೇ ತನ್ಮಂಗಲಾನಿ ಭವಂತು. ಅವಂಗ ಅಡಿಗೆಲ್ಲಿ ಬಂದು ಕೇಳು. 5ನೇ ಅಧ್ಯಾಯ ಭಾಳ ದೊಡ್ಡದಿಲ್ಲ, ಕಣ್ಣು ಮುಚ್ಕೊಂತೀವ್ರ ಮೂರು ಹೋಗ್ತದೆ. ಅದಕ್ಕೆ ಅವ್ನ ಅಡಿಗೆಲ್ಲಿ ಗಾಡಿ ಕೇಳು. ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ. ಪಂಚಮೋಧ್ಯಾಯ ಪ್ರಾರಂಭ. ಹಿಂದಕ್ಕೆ ತುಂಗಧ್ವಜನಂಬರಾಜನೇದನು ಆತನು ಪ್ರತಿದಿನಾಲು ಭೇಟಿಯನ್ನು ಮಾಡುತ್ತಾ ಇದ್ದನು. ಹೀಗಿತ್ತಿರುವಾಗ ಒಂದು ದಿವಸ ದಟ್ಟರಣ್ಯದಲ್ಲಿ ಅತಿ ಭೇಟಿಯಾಡಿದ ನೀವು. ಆದ್ದರಿಂದ ಅಲ್ಲಿ ಸಮೀಪದಲ್ಲಿರತಕ್ಕಂತಹ ಒಂದು ಒಟ್ಟದಲ್ಲಿ ಬಂದು ವಿಶ್ರಾಂತಿಗಾಗಿ ಕುಳಿತುಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಪ್ರತಿದಿನದಂತೆ ಗೋಪಾಲಕರು ಸಹ ಆ ಒಟ್ಟವೃಕ್ಷದ ಬುಡದಲ್ಲಿ ಬಂದು ಭಕ್ತಿ ಭಾವದಿಂದ ಸ್ವಲ್ಪ ಲೋಕವಲ್ಲದಂತೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ ಪ್ರಸಾದ ನೈವೇದ್ಯ ಮಾಡಿ ಅದನ್ನು ಕಥಾಶ್ರವಣ ಮಾಡಿ ಆ ಪ್ರಸಾದವನ್ನು ತುಂಗಧ್ವಜರಾಜನಿಗೆ ಕೊಡಲು ಹೋದರು. ಆದರೆ ತುಂಗಧ್ವಜರಾಜನು ಗೋಪಾಲಕರು ಪೂಜೆ ಮಾಡಿದಂತಹ ಪ್ರಸಾದ ಎಂದು ತಿಳಿದು ಅದನ್ನು ತಿರಸ್ಕಾರ ಮಾಡತೊಡಗಿದನು. ಇದರಿಂದ ಲಕ್ಷ್ಮೀ ಸತ್ಯನಾರಾಯಣ ಗುಪ್ತನಾಗಿ ಆತನ 100 ಮಂದಿ ಮಕ್ಕಳು ರಾಜ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನು ನಾಶ ಮಾಡತೊಡಗಿದನು. ಇದರಿಂದ ಆತನು ದುಃಖಿತನಾಗಿ ತೊಡಗಿದನು. ಈ ಕೆಲ ದಿನಗಳಾದ ಮೇಲೆ ಈ ರೀತಿಯಾಗಿ ತನಗೆ ಕಷ್ಟ ಒದಗಲು ಕಾರಣವೆಂದು ವಿಚಾರ ಮಾಡುತ್ತಾ ಗೋಪಾಲಕರು ಪೂಜೆ ಮಾಡಿದಂತಹ ಪ್ರಸಾದವನ್ನು ನಾನು ತಿರಸ್ಕಾರ ಮಾಡಿದ್ದರಿಂದ ಈ ರೀತಿಯಾಗಿ ನನಗೆ ಕಷ್ಟ ಒದಗಿದೆ ಎಂಬರಿವು ಉಂಟಾಗಿ ಪುನಃ ಗೋಪಾಲಕರು ಇರತಕ್ಕಂತಹ ಸ್ಥಳಕ್ಕೆ ಹೋಗಿ ಅವರನ್ನು ಕರೆದುಕೊಂಡು ಬಂದು ಯಥಾ ಪ್ರಕಾರವಾಗಿ ಆ ವಟವೃಕ್ಷದ ಬುಡದಲ್ಲಿ ಭಕ್ತಿ ಭಾವದಿಂದ ಎಲ್ಲರೂ ಸೇರಿಕೊಂಡು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಕಥಾಶ್ರವಣ ಮಾಡಿ ಪ್ರಸಾದವನ್ನು ನೈವೇದ್ಯ ಮಾಡಿ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡರು. ಇದರಿಂದ ಸಂತುಷ್ಟನಾದಂತಹ ಭಗವಂತನು ಆತನ 100 ಮಂದಿ ಮಕ್ಕಳು ರಾಜ ಸಂಪತ್ತು ಐಶ್ವರ್ಯ ಎಲ್ಲವೂ ಆತನಿಗೆ ಅನುಗ್ರಹಿಸಿ ಎಲ್ಲ ದೃಶ್ಯವಾಗಿ ಬಿಟ್ಟರು. ಈ ಪ್ರಕಾರವಾಗಿ ಈ ಋತುದ ಪ್ರಸಾದವನ್ನು ಯಾರು ತಿರಸ್ಕಾರ ಮಾಡೋರು ಇದಕ್ಕಿಂತ ಹೆಚ್ಚು ಕಷ್ಟಪಡುವುದರಲ್ಲಿ ಸಂಶಯವಿಲ್ಲ. ಈ ಋತುವನ್ನು ಮಾಡುವುದರಲ್ಲಿ ಯಾರಿಗೆ ಸಂತಾನವಿಲ್ಲೋ ಸಂತಾನ ಪ್ರಾಪ್ತವಾಗಲು, ಯಾರಿಗೆ ದಾರಿದ್ರ್ಯೋಗಿ ಧನಿಕರಾಗುವರು, ಯಾರು ಕಾರಾಗದಲ್ಲಿರೋ ಕಾರಾಗದಿಂದ ಬಿಡುಗಡೆಯಾಗುವರು. ಈ ರೀತಿಯಾಗಿ ಅವರವರ ಮನಸ್ಸಿನ ಅಪೇಕ್ಷೆಯಂತೆ ಫಲ ದೊರೆಯುವುದರಲ್ಲಿ ಸಂಶಯವಿಲ್ಲ. ಅಷ್ಟೇ ಅಲ್ಲದೆ ಪ್ರಥಮೋಧ್ಯಾಯದಲ್ಲಿ ಬರ್ತಕ್ಕಂತಹ ಆ ಶತಾನಂದ ನಾಮಕ ಬ್ರಾಹ್ಮಣನು ಮುಂದಿನ ಜನ್ಮದಲ್ಲಿ ಸುಧಾಮನಾಗಿ ಹುಟ್ಟಿ ಶ್ರೀಕೃಷ್ಣನನ್ನು ಪೂಜಿಸಿ ಮೋಕ್ಷವನ್ನು ಹೊಂದಿದನು. 2ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಕಟ್ಟಿಗೆ ಮಾರವನು ಮುಂದಿನ ಜನ್ಮದಲ್ಲಿ ಗುಣ ಆಗಿ ಹುಟ್ಟಿ ಶ್ರೀರಾಮನಿಂದ ಮೋಕ್ಷವನ್ನು ಹೊಂದಿದನು. 3ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಉಲ್ಕಾಮಕರಾಜನು ಮುಂದಿನ ಜನ್ಮದಲ್ಲಿ ದಶರಥ ಮಹಾರಾಜನಾಗಿ ಹುಟ್ಟಿ ಶ್ರೀರಾಮನಿಂದ ಮೋಕ್ಷವನ್ನು ಹೊಂದಿದನು. 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವೈಶ್ಯ ವ್ಯಾಪಾರಿಯು ಮುಂದಿನ ಜನ್ಮದಲ್ಲಿ ಮೇರುಧ್ವಜನಾಗಿ
ಮಗನಾಗಿ ಹುಟ್ಟಿ ತನ್ನ ದೇಹವನ್ನು ಕರಕಸದಿಂದ ಕತ್ತರಿಸಿ ಶ್ರೀಹರಿಗೆ ದಾನವಾಗಿ ಕೊಟ್ಟ ಮೋಕ್ಷವನ್ನು ಹೊಂದಿದ್ರು. 5ನೇ ಅಧ್ಯಾಯದಲ್ಲಿರತಕ್ಕಂಥ ತುಂಗಧ್ವಜರಾಜನು ಮುಂದಿನ ಜನ್ಮದಲ್ಲಿ ಸ್ವಯಂಭುವನು ಆಗಿ ಹುಟ್ಟಿ ಸರ್ವ ಭಾಗವತ ಆಚರಿಸಿ ಮೋಕ್ಷವನ್ನು ಹೊಂದಿದನು ಎಂದು ಶ್ರೀಮನ್ನಾರಾಯಣನಾಥರು ಹೇಳಿದರು. ಇದನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಇಂತು ಸ್ಕಂದ ಪುರಾಣೆ ರೇವಾಖಂಡೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ತುಂಗತ್ವೇನ ಪಂಚಮೋಧ್ಯಾಯ ಕಥಾ ಶ್ರವಣ ಸಂಪೂರ್ಣಂ ಸ್ವರೂಪಯಾಮೇ.